when God has all the power, He knows everything right or wrong, ಏನು ಕೊಡ್ಬೇಕು ಏನು ಕೊಡ್ಕೊಡ್ದು, then why we should pray? ಏನು ಕೊಡಬೇಕೋ ಕೊಟ್ಟೆ ಕೊಡ್ತಾರೆ, ಏನು ಮಾಡಬೇಕೋ ಮಾಡೇ ಮಾಡ್ತಾರೆ. ಆದರೆ ಯಾಕೆ ನಾವು ದೇವ್ರನ್ನ ಪೂಜಿಸಬೇಕು, ಪ್ರಾರ್ಥಿಸಬೇಕು? ರೈಟ್? ಏನಕ್ಕೆ ನಾವು ಟೈಮ್ ಕೊಡಬೇಕು ಅದಕ್ಕೆ? ಟು ಡೂ ಬಿಕಾಸ್ ಹಿ ಡಸ್ ಎವ್ರಿಥಿಂಗ್ ಆ್ಯಂಡ್ ಹಿ ಆರ್ ಸೋ ಪವರ್ಫುಲ್. ಏನಾಗಿತ್ತು, ಏನಾಗುತ್ತೆ, ಏನಾಗಬಹುದು ಮುಂದೆ ಎಲ್ಲಾನು ಗೊತ್ತಿರೋ ದೇವ್ರು. ನಾವೇನಕ್ಕೆ ಹಾಗಾದ್ರೆ ಪೂಜಿಸಬೇಕು? ಯು ಆರ್ ಕೇಪಬಲ್ ಆಫ್ ಡೂಯಿಂಗ್ ವಾಟ್ ಚೈಲ್ಡ್ ಕೆನ್ ನಾಟ್. ಡು ಯು ಅಗ್ರಿ? ವ್ಯಾಲ್ಯೂ ಗೊತ್ತಾಗಬೇಕು. We all understood this one concept. Our Asian people or old elders or as a culture that developed, you get that faith. So prayer starts with first, not with open eyes. Two, ಒಂದ್ಸತಿ ಪೂಜೆ ಕೂತ್ಕೊಂಡ್ಮೇಲೆ ಮೊಬೈಲ್ ಮುಟ್ಟಂಗಿಲ್ಲ. ಡ್ರಾಪ್ ದ ಕಾನ್ಶಿಯಸ್ ಮೈಂಡ್. ದ ಪ್ರೇಯರ್ ದಿ ಕ್ರಿಯೇಟೆಡ್ ದಿಸ್. ಏನದು? ಟೇಕ್ ಬಾತ್. ಟು ಫ್ರೆಶ್ ಕ್ಲೋತ್ಸ್. ಆ ಭಾವನೆ ಏನಾಗ್ಲಿ, ತಯಾರಾಗ್ಲಿ ಅಂದ್ಬಿಟ್ಟು ಪ್ರೇಯಿಂಗ್. ವಾಟ್ ಟು ಪ್ರೇ, whom to pray? We don't know whom are we praying, but you added that spiritual prayer, and I am serving this world through my inhibition. Sales ಅಲ್ಲ. ಏನ್ ಪ್ರಾಬ್ಲಮ್ ಅದು? ಸಂಕೋಚ. Prayer is, I'm doing this, give me your grace, let this work become, when God has all the power, He knows everything right or wrong, ಏನು ಕೊಡ್ಬೇಕು ಏನು ಕೊಡ್ಕೊಡ್ದು, then why we should pray? ಏನು ಕೊಡಬೇಕೋ ಕೊಟ್ಟೆ ಕೊಡ್ತಾರೆ, ಏನು ಮಾಡಬೇಕೋ ಮಾಡೇ ಮಾಡ್ತಾರೆ. ಆದರೆ ಯಾಕೆ ನಾವು ದೇವ್ರನ್ನ ಪೂಜಿಸಬೇಕು, ಪ್ರಾರ್ಥಿಸಬೇಕು? ರೈಟ್? ಏನಕ್ಕೆ ನಾವು ಟೈಮ್ ಕೊಡಬೇಕು ಅದಕ್ಕೆ? ಟು ಡೂ ಬಿಕಾಸ್ ಹಿ ಡಸ್ ಎವ್ರಿಥಿಂಗ್ ಆ್ಯಂಡ್ ಹಿ ಆರ್ ಸೋ ಪವರ್ಫುಲ್. ಏನಾಗಿತ್ತು, ಏನಾಗುತ್ತೆ, ಏನಾಗಬಹುದು ಮುಂದೆ ಎಲ್ಲಾನು ಗೊತ್ತಿರೋ ದೇವ್ರು. ನಾವೇನಕ್ಕೆ ಹಾಗಾದ್ರೆ ಪೂಜಿಸಬೇಕು? You are capable of doing what child cannot. Do you agree? A child is not capable of what you can do. Let's say like ನೀವು ಏನೋ ಒಂದು ಮಾಡ್ಬೇಕಂತಿದ್ದೀರಾ, ಒಂದು ಮನೆ ಕಟ್ಟಬೇಕಂತಿದ್ದೀರಾ. You can do on your own. You can build that mansion. As a matured father, you have all the choice. ನಾನು ಮಾಡಿಸ್ಬಿಟ್ಟು ಮಿರಾಕಲ್ ತರ ತೋರಿಸ್ಬೋದು ಮಕ್ಕಳಿಗೆ ಅಂದ್ಬಿಟ್ಟು, ಆರ್ ಆ ಮನೆ ಹೆಂಗ್ ಕಟ್ಟೋದು ಅಂತ ತೋರಿಸ್ಕೊಟ್ರೆ, ನಾನು ಒಂದ್ಸತಿ ಮ್ಯಾನ್ಷನ್ ಕಟ್ಟೋದು ತೋರಿಸ್ಕೊಟ್ರೆ ಮಕ್ಳು ಆ ಥರದ್ದು ಏನ್ ಮಾಡ್ಬೋದು, ಇನ್ನೂ ಜಾಸ್ತಿ ಕಟ್ಬೋದು ದೊಡ್ಡದು. ಸೊ ವಾಟ್ ಈಸ್ ಯುವರ್ ಚಾಯ್ಸ್? ಫಸ್ಟ್ ಒನ್ ಆರ್ ಸೆಕೆಂಡ್ ಒನ್? ಶೋರ್. ವೈ? ಅನುಭವ ಪಡಿತಾರೆ, ಇನ್ವಾಲ್ವ್ಮೆಂಟ್ ಇರುತ್ತೆ, they become more responsible, creativity ಜಾಸ್ತಿ ಆಗುತ್ತೆ, ತೆಗಿಸ್ದಂಗೆ ಆಗುತ್ತೆ. ಸಪೋಸ್ ನೀವು ಪಳಗಿಸಿಲ್ಲ ಅಂದ್ರೆ ಬೇರೆ ರೀತಿ ಪಳಗ್ತಾರೆ. ಯಾವ ರೀತಿ? ನಮ್ಮಪ್ಪ ನನಗೇನು ಹೇಳ್ಕೊಟ್ಟಿಲ್ಲ, ಒಂದು ಬೈಬೋದು, ಇಲ್ಲ ಇನ್ನೊಂದು ಸೋಂಬೇರಿಗಳಾಗ್ಬೋದು. ಲೆಟ್ಸ್ ಟೇಕ್ ಎಕ್ಸಾಂಪಲ್, ವಿ ಆರ್ ಆಲ್ ಕಿಡ್ಸ್, ಗಾಡ್ ಈಸ್ ಅವರ್ ಫಾದರ್. ಸೊ ನೌ he has some agendas, okay? Then why he makes us to involve in his project? ವ್ಯಾಲ್ಯೂ ಗೊತ್ತಾಗಬೇಕು. ನೋಡಿ, ದೇವಸ್ಥಾನಕ್ಕೆ ಸೇರಿದ್ದು ಹಿಂದೆಗಡೆ ಸ್ವಲ್ಪ ಜಾಗ ಇದೆ, ನೀನೊಂದು ಕೆಲಸ ಮಾಡು, ಹೋಗಿ ಏನಾದ್ರೂ ಮಾಡ್ಕೋಬೇಕು, ಅದ್ರಲ್ಲಿ ಏನು ಮಾಡೋಗು, ಆ ಜಾಗ ನಾನು ನಿನ್ಗೆ ಕೊಟ್ಕೊಡ್ತೀನಿ, ಬಟ್ ದೇವಸ್ಥಾನದ ಜಾಗ ಅದು, ಓಕೆನಾ? ಅದಕ್ಕೆ ತೊಂದರೆ ಇಲ್ಲ, ಥ್ಯಾಂಕ್ಸ್, ಇಷ್ಟು ಕೊಟ್ಟಿದ್ದಿಲ್ಲ. ಬಟ್ ಏನು ಅವನ ಹತ್ರ ಏನಿಲ್ಲ, ಸಲಕರಣೆಗಳಿಲ್ಲ, ಎತ್ತು ಇಲ್ಲ, ಏನಿಲ್ಲ. ಹಿ ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಥಿಂಗ್. ಬರೀ ಬಡವ ಅಂದ್ರೆ ಭಯಂಕರ ಬಡವ. ಸೊ ಏನು ಮಾಡ್ತಾನೆ, ಓಕೆ ಏನಾದ್ರು ಮಾಡೋಣ ಅಂತ ಏನು ಮಾಡ್ತಾನೆ, ಹೋಗಿ ಬಂಜರು ಭೂಮಿ, ಕಲ್ಲೆಲ್ಲ ತೆಗಿತಾನೆ, ಮಣ್ಣು ಬೆಳೆದಿರೋದು, ಏನೇನು ಸಸಿಗಳು ಬೆಳೆದಿರೋದೆಲ್ಲ ಬಂದಿರುತ್ತೆ, ಕಳೆಗಳೆಲ್ಲ ಕಿತ್ತಾಕ್ತಾನೆ, ಒಂದು ಲ್ಯಾಂಡ್ನ ಒಂದು ಸಮ ಮಾಡ್ತಾನೆ, ಹದ ಮಾಡ್ತಾನೆ. ಕಂಟಿನ್ಯೂಸ್ ಆಗಿ ಮಳೆ ಬರುತ್ತೆ. ಆ್ಯಂಡ್ ಸಮಥಿಂಗ್ ಹ್ಯಾಪನ್ಸ್. ಯಾರೋ ಬೀಜಗಳು ಕೊಡ್ತಾರೆ, ಏನೋ ಒಂದು ಹಾಕ್ಬೇಕಂತ ಮಾಡ್ತಾನೆ, ಏನೂ ಗೊತ್ತಿಲ್ಲ ಹೆಂಗೆ ವ್ಯವಸಾಯ ಮಾಡಬೇಕು, ಏನೋ ಮಾಡೋಕ್ಕೆ ಶುರು ಮಾಡ್ತಾನೆ. 1-2 ವರ್ಷದಲ್ಲಿ ಫಲವತ್ತಾಗಿರೋ ಭೂಮಿ ಆಗಿ ಬೆಳೆಗಳು ಬರೋಕ್ಕೆ ಶುರು ಆಗುತ್ತೆ. ಸೊ ಒಂದಿನ ದೂರದಿಂದ ನಿಂತ್ಕೊಂಡು ನೋಡ್ತಾ ಇರ್ತಾನೆ, ಆ ಪುರೋಹಿತ ಕೂಡ ನಡ್ಕೊಂಡು ಬರ್ತಾನೆ. ಇಬ್ರು ನೋಡ್ತಾರೆ, ಇಬ್ರು ಸುಮ್ಮನೆ ಸೈಲೆಂಟಾಗಿ ತುಂಬ ಹೊತ್ತಿರ್ತಾರೆ, ತುಂಬ ಸೈಲೆಂಟಾಗಿ ತುಂಬ ಹೊತ್ತಿರ್ತಾರೆ. ದೇವ್ರು ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದಾರಲ್ವಾ ಇದನ್ನ ಅಂತ ಹೇಳ್ತಾನೆ ಪುರೋಹಿತ. ಇವನು ಹೇಳ್ತಾನೆ, ಏಯ್ ಸ್ವಾಮಿಗಳೇ, ಈ ಕಲ್ ತೆಗ್ದಾಕಿದ್ ನಾನು,
ಅಲ್ಲಿ ಬೆಳೆದಿರೋದು ತೆಗ್ದಾಕಿದ್ ನಾನು, ಬಂಜರು ಭೂಮಿನ ಸರಿ ಮಾಡಿದ್ ನಾನು, ನಿಮ್ ದೇವ್ರೇನ್ ಮಾಡ್ದ ಬಂದು ಅಂತ ಕೇಳ್ತಾನೆ. ಹೇಳ್ತಾರೆ, ನೋಡಪ್ಪ, ದೇವರು ಮನುಷ್ಯನ್ ಮಾಡೋ ಕೆಲಸನ ದೇವ್ರು ಮಾಡೋದಿಲ್ಲ, ದೇವ್ರು ಮಾಡೋ ಕೆಲಸ ಮನುಷ್ಯ ಮಾಡೋಕ್ಕಾಗದೇ ಇಲ್ಲ. We all understood this one concept. Our Asian people or old elders or as a culture they developed. Prayer is so essential. In the prayer what happens? Our inner things will come to the next level. As you go on praying, you get that faith. You develop that, okay, I'm capable of. So prayer starts with first, not with open eyes, with closed eyes. Right? When you close your external eye, your internal eye will open. Okay, when you want to express, see, it's your first time you have to watch, and later, when it is internalized, you don't need that external eyes. But we have most of the time spiritual sango athwa club dance gottilla. Correct? So you just open eyes and you got caught to the external world, right? Because you have got caught. Materialistic world. See, there are two, spiritual world and materialistic world. So we all been caught to the materialistic world. So prayers, you need to close eyes. Without it, it will not happen. Prayer with closed eyes. Yake. So when you close your eyes, you are withdrawing from all the creation and you are going to get connected to Creator. Two, ಒಂದ್ಸತಿ ಪೂಜೆ ಕೂತ್ಕೊಂಡ್ಮೇಲೆ ಮೊಬೈಲ್ ಮುಟ್ಟಂಗಿಲ್ಲ. We liked it, huh? Yeah, I'm okay with that. And first time ಆ ಮನೆ ಮೇಲೆ ಕೂತ್ಕೊಂಡು 2 hour ಮ್ಯಾರಥಾನ್ 21 kilometers ಪೂಜೆ ಮಾಡಿ. ಓಕೆ, ಅಭ್ಯಾಸ ಇರೋದ್ರಿಂದ ಓಡಿ ಓಡಿ ಕೈ ಎಷ್ಟು ಚೆನ್ನಾಗಿ, ಓಕೆ, ಅದಷ್ಟು ಸತಿ ಹೂವು ಹಾಕಿ ಬೇರೆ ಏನೇನೋ ಹಾಕ್ಬೇಕಾಯ್ತು, ಹಾಕಿ ಹಾಕಿ ಏನೂ ಅನಿಸಿಲ್ಲ. ಬೇರೆಯವ್ರಿಗಾಗಿದ್ರೆ 2 ದಿನ ಏನಾಗಿರೋದು ಈ ಕೈಯೇ. ಅಂಡ್ ಹಿ ವಾಸ್ ಆಲ್ಸೋ ವೆರಿ ಹ್ಯಾಪಿ. ಪರವಾಗಿಲ್ಲ, 2 hour ನಾನ್ ಸ್ಟಾಪ್ ಕೂತ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಓಕೆ, ಅಂಡ್ ಅದಾದ್ಮೇಲೆ ಮತ್ತೆ ಪೂಜೆ ಇತ್ತು 1 hour. So we need to have that dedication. ನಮ್ಮ ಎನರ್ಜಿ ಎಲ್ಲಿ ಕ್ರಿಯೇಟ್ ಆಗುತ್ತೆ, ನಮ್ಮ ಅಟೆನ್ಷನ್ ಎಲ್ಲಿ ಹೋಗುತ್ತೆ. So we are unable to focus inner world or spiritual world or God, you call anything. So ನಮ್ಗೆ ಯಾವಾಗ ಎಕ್ಸ್ಪೀರಿಯನ್ಸ್ ಆಗ್ತಾ ಇಲ್ಲ, we are all busy with our day-to-day activities or other things. Prayer, ನಾವು ಯಾವಾಗ ಮಾತಾಡ್ತಾ ನಾನು ಯಾರು ಮಾತಾಡ್ತೀನಿ, let's say I go on speaking to her, she listens to me, I become very close to her because she is listening to me. Whereas I am go on listening to him, I understand him, he will become close to me. So what do you want? You want to become close to God or God should close to you? So ಏನು ಮಾಡಬೇಕಿಲ್ಲ? In silence you can experience. But the challenge is we all cannot be silent. That's the challenge. See, ನಾವು ಪದಗಳನ್ನ ಸ್ಟಾಪ್ ಮಾಡ್ಬೋದು, ಇಲ್ಲೇನಾಗುತ್ತೆ ನಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, ಸಮ ನಾವು ಪ್ರೇಯರ್ಗೆ ಸ್ಟಾರ್ಟ್ ಮಾಡಬೇಕಾದಾಗ ದಿಸ್ ಆಲ್ ದ ಕ್ರಿಯೇಟೆಡ್, ಸ್ನಾನ ಮಾಡ್ಕೊಂಬರ್ಬೇಕು, ಭಜನೆ ಮಾಡಬೇಕು, ಸೌಂಡ್ ಇರಬೇಕು, ತುಂಬ ಮೆಲೋಡಿಯಸ್ ಆಗಿ ಕೀರ್ತನೆಗಳು, ಭಜನೆಗಳು, ಪದಗಳ ಮೂಲಕ. ಯಾಕೆಂತ ಹೇಳಿದ್ರೆ ಕೆಲವರಿಗೆ ಸೈಲೆಂಟ್ ಆಗಿದ ತಕ್ಷಣ ಏನಾಗುತ್ತೆ, ಅವ್ರ ಥಾಟ್ಸ್ ತುಂಬ ಪವರ್ಫುಲ್ ಆಗಕ್ಕೆ ಶುರು ಆಗುತ್ತೆ. ಯಾವ ಪವರ್ಫುಲ್ ಥಾಟ್ಸು? ವೆರಿ ಕ್ಲಿಯರ್, ಇಟ್ ಕುಡ್ ಬಿ ಥಾಟ್ಸ್, ಎವ್ರಿಥಿಂಗ್. ಥಾಟ್ಸ್ ಮೀನ್ಸ್ ನೆಕ್ಸ್ಟ್ ಏನು ಮಾಡಬೇಕು, ಎಲ್ಲೋಗ್ಬೇಕು, ಟೈಮ್ ಇದೆಯಾ, ಟೈಮ್ ಇಲ್ವಾ, ಲೇಟ್ ಆಗೋಟ್ನ, ಹೇಗಾಯ್ತು. ಸೊ ಲಾಜಿಕಲ್ ಮೈಂಡ್ ವಿಲ್ ಕಮ್ ಅಪ್ ಅಂಡ್ ವಿ ಆರ್ ಸೊ ಬಿಸಿ ಇನ್ ಪ್ಲಾನಿಂಗ್. ಅವ್ರ ಹಳೇದು ಏನು ಮಾಡಬೇಕು, ಅಡುಗೆ ಏನು ಮಾಡಿ, ಮಕ್ಳೇನು ಹೋಗ್ಬೇಕು, ಪ್ರಾಜೆಕ್ಟ್ ಏನಿದೆ, ದುಡ್ಡು ಏನಿದೆ, ಏನು ಕೊಡಬೇಕು, ಏನು ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕು. ಕಾನ್ಷಿಯಸ್ ಮೈಂಡ್ ಏನಾಗ್ಬಿಡುತ್ತೆ, ಆನ್ ಆಗ್ಬಿಡುತ್ತೆ. ಸೊ ಡ್ರಾಪ್ ದ ಕಾನ್ಷಿಯಸ್ ಮೈಂಡ್. ದ ಪ್ರೇಯರ್ ದಿ ಕ್ರಿಯೇಟೆಡ್ ದಿಸ್. ಏನದು? ಟೇಕ್ ಬಾತ್, 2 ಫ್ರೆಶ್ ಕ್ಲೋತ್ಸ್. ಆ ಭಾವನೆ ಏನಾಗ್ಲಿ, ತಯಾರಾಗ್ಲಿ ಅಂದ್ಬಿಟ್ಟು ಮಡಿ ಅಂತ ಶುರು ಮಾಡಿದ್ರು. ಪ್ರೇಯಿಂಗ್, ವಾಟ್ ಟು ಪ್ರೇ, ಹೂಮ್ ಟು ಪ್ರೇ, ವಿ ಡೋಂಟ್ ನೋ ಹೂಮ್ ಆರ್ ವಿ ಪ್ರೇಯಿಂಗ್.
ಸಿ ನಮ್ಮ ಮಕ್ಳು ನಮ್ಗೆ ಗೊತ್ತು ನಾವು ಅವ್ರಿಗೆ ತಂದೆ ಅಂತ ಹಾಗೆ. ಬಟ್ ವಿ ಡೋಂಟ್ ನೋ ಹೂಸ್ ದಟ್ ದ ಫೋರ್ಸ್, ದಟ್ ಎನರ್ಜಿ ಇಸ್ maintaining the whole universe. Some energy, some force is there. So when you go on praying, the prayers will reach, depend upon your sincerity. Again, it is once again your how sincere your prayers are. Satya, I have got everything. Why I should pray? Why I should pray? No, I don't believe in praying. Okay? Now, prayer, in many ways it's are there. Kellurige prayer andre, like, there are some very good singers. They can sing. For them it works. Bhakti yavadu mulka, haadugala mulka. Kellurige, they don't know God, this called concept of God, that, this. For them the prayers are their work. ಆ ಮಕ್ಕಳು ಇಷ್ಟು ವರ್ಷ ಈ ಬೋರ್ಡ್ ಇದೆ ಅಂದ್ರೆ ಎಷ್ಟು ಮಕ್ಕಳು ಇಲ್ಲಿಂದ ಏನಾಗ್ಬೋದು? ಸಿ ಬೋರ್ಡ್ ಪ್ರಾಫಿಟ್ ಬಂದೇ ಬರುತ್ತೆ, ಬಟ್ ಯು ಆಡೆಡ್ ದಟ್ ಸ್ಪಿರಿಚುವಲ್ ಪ್ರೇ ಅಂಡ್ ಐ ಆಮ್ ಸರ್ವಿಂಗ್ ದಿಸ್ ವರ್ಲ್ಡ್ ಥ್ರೂ ಮೈ ಕ್ರಿಯೇಷನ್ ಕಾಲ್ಡ್ ವೈಟ್ ಬೋರ್ಡ್ಸ್ ಅಂಡ್ ಐ ಆಮ್ ಇನ್ಸ್ಟಾಲಿಂಗ್ ದಿಸ್ ಸೇಮ್ ಆಕ್ಟ್ ಆಫ್ ಬೀಯಿಂಗ್ ಬಿಸ್ನೆಸ್. Your profitability has come back seat. Your serving attitude has come further. Okay, let us give a competition to all of you, challenge to all of you. Can you reach out some 5 people? Correct? So now on next Wednesday is my prayer, because most of them, they go through the challenge of what? Inhibition. Sales alla. ಏನು ಪ್ರಾಬ್ಲಮ್ ಅದು? ಸಂಕೋಚ. ಏನು ಸಂಕೋಚ ಅಂದರೆ ನನ್ನ ಕೈಲಿ ಆಗುತ್ತಾ, ನಾನು ಮಾತಾಡಿದ್ರೆ ಒಪ್ತಾರಾ, ಒಪ್ಪಲ್ವಾ, ನಾನು ಚೆನ್ನಾಗಿದ್ದೀನಾ, ಚೆನ್ನಾಗಿಲ್ವಾ. ಪೀಪಲ್ ಟುಡೇ ಲುಕ್ ಅಟ್ ಸತ್ಯ, ನೀನು ಯಾವ ಕೇಬಲ್ ಯಾವ ಚಾನೆಲ್ ನೋಡಿದ್ರು ನೀನೇ ಕಾಣಿಸ್ತಾ ಇದೆಯಾ ಅನಿಸ್ತಾ ಇದೆ. ಕೇಬಲ್ ಚಾನೆಲ್ ಅಡ್ವರ್ಟೈಸ್ಮೆಂಟ್ ತುಂಬ ಜೋರಾಗಿ ಮಾಡಿಬಿಟ್ಟಿದ್ದಾರೆ. ರನ್ನಿಂಗ್ ಓಡ್ತಾ ಇರಬೇಕಾದ್ರೆ ಅವ್ರು ಹೇಳ್ತಾರೆ ಸಾಸ್ ಚೆನ್ನಾಗಿದೆ ಅಂತ. ನೆನ್ನೆ ಕಾಲ್ ಮಾಡಿದೆ ಒಂದು 4-5 ಜನ ಕನ್ಸ್ಯೂಮರ್ಗೆ, ನಾನು ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ, ಸ್ವಲ್ಪ ರೀಚ್ ಮಾಡೋಣ ಅಂದ್ಬಿಟ್ಟು. ಸತ್ಯ ಅವರೇ, ನೀವೇನು ಬರೀ ನಮ್ಮ ತಾಯಿ ಹೇಳ್ತಾ ಇದ್ರು, ಬರೀ ಟಿ ವಿನಲ್ಲಿ ನೀವೇ ಇದ್ದೀರಂತೆ, ಮನೆ ಚಂದನಲ್ಲಿ ಬಂದಿದ್ರಿ, ಕೇಬಲ್ ಚಾನಲ್ ಬರ್ತಾ ಇದ್ದೀರಾ? ಹೌದು ಸರ್ ಅಂತ. ಅದಕ್ಕೆ ಮೊದಲು ಏನಿತ್ತು ಪ್ರಾಬ್ಲಮ್ಮು? ಲಿಟಲ್ ಇನ್ಹಿಬಿಷನ್ ವಾಸ್ ದೇರ್. ಓಕೆ, ನಾನು ಮಾತಾಡೋದು ಸರಿಗಿದೆಯಾ, ಲ್ಯಾಂಗ್ವೇಜ್ ಸರಿಗಿದೆಯಾ, ಅದಿದೆಯಾ. ದೆನ್ ಐ ಡಿಸೈಡೆಡ್ ಲೇಟರ್, ಹಿಂಗಿದ್ದೀನಿ, ಯಾರಿಗೆ ಇಷ್ಟ ಆಗುತ್ತೋ ಇಷ್ಟ ಆಗಲಿ, ಯಾರಿಗೆ ಇಷ್ಟ ಆಗುತ್ತೋ ಇಷ್ಟ ಆಗಲಿ, ಲೆಟ್ ಮೀ ಜಸ್ಟ್ ಗೋ ಅಂಡ್ ಬಿ ಪ್ರೆಸೆಂಟ್ ಮೈ ಸೆಲ್ಫ್. ಹಂಗನ್ಬಿಟ್ಟು ನಾನು ಇಂಪ್ರೂವ್ ಆಗ್ತಾ ಇಲ್ಲ ಅಲ್ಲ, ಐ ಆಮ್ ಇಂಪ್ರೂವಿಂಗ್ ಅಪಾನ್ ಮೈ skills. Prayer is, I'm doing this, give me your grace. Let this work become flawless. Let the good happen through me. What's your prayer, by the way? What do you pray all the time? Thanks. ಎಲ್ಲರಿಗೂ ಒಳ್ಳೇದಾಗಲಿ. Very good. That's a great prayer.